ನಮಸ್ಕಾರ ವೀಕ್ಷಕರೇ. ರೀಸೆಂಟ್ ಆಗಿ ತುಂಬಾ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಹೆಲ್ತ್ ರಿಲೇಟೆಡ್ ಇಶ್ಯೂಗಳಿಂದ ಬಳಲ್ತಾ ಇದ್ದಾರೆ. ಸ್ಟ್ರೆಸ್ ಲೈಫ್ ಈ ತರದೆಲ್ಲ ಕಾಡ್ತಾ ಇದೆ ಜನಕ್ಕೆ. ಕಾರಣ ಏನು ಅನ್ನೋದಾದ್ರೆ ಇದನ್ನು ಒಂದ್ಸಲ ನೋಡಿ. ಇದು ಬಂದು 5G ಟವರ್ಗಳು ಎಲ್ಲೆಲ್ಲ ಹಾಕಿದ್ದಾರೆ ಅಲ್ಲಿ ಒಂದು ಸೈನ್ ಬೋರ್ಡ್ ಹಾಕಿರ್ತಾರೆ. 5G ನೆಟ್ವರ್ಕ್ ನಾವು ಬಳಸ್ತಾ ಇದೀವಲ್ಲ ಮೊಬೈಲಲ್ಲಿ, ಸ್ಪೀಡ್ ಬೇಕು ನಮಗೆ, ಫಾಸ್ಟ್ ಆಗಿ ಫಿಲಮ್ ಡೌನ್ಲೋಡ್ ಆಗಬೇಕು, ಫಾಸ್ಟ್ ಆಗಿ ವಿಡಿಯೋಗಳು ನೋಡಬೇಕು. ಆದ್ರೆ ಅದರಲ್ಲಿ ಇದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಮನುಷ್ಯನ ಹೆಲ್ತ್ಗೆ ಅನ್ನೋದಕ್ಕೆ ಇದು ಒಂದು ಕಾರಣ. ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಎಕ್ಸ್ಪೋಜರ್ ಕ್ಯಾನ್ ಕಾಸ್ ಹೆಡೇಕ್, ತಲೆನೋವು ಬರ್ಬೋದು, ಇನ್ಸೋಮೇನಿಯಾ ಬರ್ಬೋದು, ಫ್ಯಾಟಿಗ್ಯೂ, ಇನ್ನ ವಿಷನ್ ಪ್ರಾಬ್ಲಮ್ ಬರುತ್ತೆ, ಬೇರೆ ಬೇರೆದೆಲ್ಲ ಹಾಕಿದ್ದಾರೆ. ಅದಕ್ಕಿಂತ ಮೇಜರ್ ಆಗಿ ಹಾರ್ಟ್ ಇಶ್ಯೂಸ್ ಬರುತ್ತೆ, ಫ್ಲೂಸ್ ಬರುತ್ತೆ, ಅಂದ್ರೆ ಕೆಮ್ಮು, ನೆಗಡಿ ಈ ಥರದ್ದೆಲ್ಲ ಬರ್ಬೋದು. ಮಸಲ್ ಮತ್ತೆ ನರ್ವಸ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಂತ 5G ನೆಟ್ವರ್ಕ್ ನಾವೆಲ್ಲ ಬಳಸ್ತಾ ಇದ್ದೀವಿ. ಬಳಸ್ಬೇಕಾ? ಆಪ್ಷನ್ ಇಲ್ಲ, ಅಡಾಪ್ಟ್ ಆಗ್ಬಿಟ್ಟಿದೀವಿ, ಅದರಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ. ಈ ಬೋರ್ಡ್ಗಳಾಕಿ ಇನ್ನೊಂದು ಹಾಕಿ ಈಗ ಆಲ್ರೆಡಿ ನಮ್ಮಲ್ಲಿ ನೋಡಿದೀವಿ, ಸಿಗರೇಟ್ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂದ್ರೆ ಪರವಾಗಿಲ್ಲ ಬಿಡಪ್ಪ, ಬದುಕಿರೋ ಅಷ್ಟು ದಿನ ನೆಮ್ಮದಿಯಾಗಿ ಸೇರ್ತೀವಿ, ಖುಷಿಯಾಗಿರ್ತೀವಿ ಅನ್ನೋರೇ ಜನ. ಅಂಥದ್ರಲ್ಲಿ ಈಗ 5G ಹೈ ಸ್ಪೀಡಲ್ಲಿ ಯೂಸ್ ಮಾಡ್ತಾ ಇದೀವಿ ನೆಟ್ವರ್ಕ್ನ. ಅದನ್ನ ಬಿಟ್ಟು ಆಚೆ ಬರೋದಕ್ಕಾಗೋದೇ ಇಲ್ಲ. ಎಷ್ಟೋ ಜನಕ್ಕೆ ಮೊಬೈಲ್ ಇಲ್ಲ ಅಂದ್ರೆ ಸತ್ತೇ ಹೋಗ್ಬಿಡ್ತಾರೆ ಅನ್ನೋ ಜನ ಅನ್ನೋ ಮಟ್ಟಕ್ಕಿದೆ. ಈಗ ಆ ಸ್ಪೀಡ್ ಸ್ವಲ್ಪ ಕಡಿಮೆ ಆಗೋಗ್ಲಿ, ಸ್ವಲ್ಪ ಬಫರಿಂಗ್ ಆಗೋಗ್ಲಿ, ಅದರಿಂದ ಜನಕ್ಕೆ ಎಷ್ಟು ತಲೆ ಕೆಟ್ಟೋಗುತ್ತೆ ಅಂದರೆ ಕೈಯಲ್ಲಿರೋ ಮೊಬೈಲ್ನ ಎತ್ತು ಬಿಸಾಕ್ಬಿಡೋ ಲೆವೆಲ್ಗೆ ಎಷ್ಟೆಷ್ಟೋ ಜನ ಇದ್ದಾರೆ. ಅಂತ 5G ಮೊಬೈಲ್ಗಳು ಯೂಸ್ ಮಾಡಿದ್ರು ಹೆಲ್ತ್ ರಿಲೇಟೆಡ್ ಇಶ್ಯೂಗಳು ಬರುತ್ತೆ ಅಂತಲೇ ಡಾಕ್ಟರ್ಗಳು ಹೇಳ್ತಾ ಇರೋದು. ನೀವು ಮೊಬೈಲ್ಗಳನ್ನ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಆ ಸರೌಂಡಿಂಗಲ್ಲಿ ಬರ್ಡ್ಸ್ಗಳು ಕಾಣೋದಿಲ್ಲ. ಈವನ್ ನೀವು ಮೊಬೈಲ್ನ ಚಾರ್ಜಿಂಗ್ ಹಾಕಿದ್ರೆ ಆ ಸರೌಂಡಿಂಗಲ್ಲಿ ಪ್ರಾಣಿಗಳು ಕೂಡ ಇರೋದಿಲ್ಲ. ಯಾಕೆ ಅಂದರೆ ಅದರಿಂದ ಬರ್ತಾ ಇರೋ ಫ್ರೀಕ್ವೆನ್ಸಿಯಿಂದ ಆ ಪ್ರಾಣಿಗಳ ಹೆಲ್ತ್ಗೆ ಅಪಾಯ ಇದೆ ಅಂತ ಗೊತ್ತಾದಾಗ ಸ್ವಲ್ಪ ದೂರ ಹೋಗುತ್ತೆ. ಆದರೆ ನಾವೇನು ಮಾಡ್ತಾ ಇದೀವಿ, ಮನುಷ್ಯ ಪ್ರಾಣಿಗಳು ಅಪಾಯ ಇರಲಿ ಇನ್ನೊಂದಿರಲಿ ನಮಗೆ ಖುಷಿ ಸಿಗ್ತಾ ಸಾಕು ಅಂತ 5G ನೆಟ್ವರ್ಕ್ ಮೊಬೈಲ್ಗಳನ್ನ ಚೆನ್ನಾಗಿ ಹಾಕೊಂಡು ಯೂಸ್ ಮಾಡ್ತಾ ಇದೀವಿ. ದಿನದಲ್ಲಿ ಏನಿಲ್ಲ ಅಂದ್ರೂ 8 ಅವರ್ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ರೀಸೆಂಟ್ ಆಗಿ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ ಬಿಡಿ, ನರ್ವಸ್ ಪ್ರಾಬ್ಲಮ್ಗಳು, ಸ್ಟ್ರೆಸ್ ಅದು ಇದು ಎಲ್ಲ ಕಾಡ್ತಾ ಇದೆ. ಅದರಲ್ಲಿ ಮೇಜರ್ ಆಗಿ ಎಷ್ಟೆಷ್ಟು ರೀಸನ್ಗಳಿದ್ರೆ ಕೋವಿಡ್ ಇಂಜೆಕ್ಷನ್ ಕೂಡ ಒಂದು ರೀಸನ್ ಆಗಿತ್ತು ಅಂತ ಹೇಳಿದ್ರು. ಅದನ್ನ ಬಿಟ್ಟು ಕೂಡ ಇನ್ನ ಈ 5G ನೆಟ್ವರ್ಕ್ ಅನ್ನೋದು ಎಷ್ಟೆಷ್ಟೋ ಸಲ ಇದೆಲ್ಲ ಫೈಟ್ ಮಾಡ್ಬಿಟ್ರು. ಇವನ್ ಎಷ್ಟೋ ಫಿಲಮ್ಗಳಲ್ಲೂ ತೋರಿಸ್ಬಿಟ್ರು 5G ನೆಟ್ವರ್ಕ್ ಅನ್ನೋದೇನಿದೆ ಇದು ಮನುಷ್ಯರನ್ನ ಕಾಯಿಲೆಗಳಿಗೆ ತುತ್ತು ಮಾಡುತ್ತೆ, ಪಕ್ಷಿಗಳನ್ನ ಕೊಲ್ಲುತ್ತೆ, ಪ್ರಾಣಿಗಳನ್ನ ಕೊಲ್ಲುತ್ತೆ ಅಂತ. ಆದ್ರೂ ಕೂಡ ಆಪ್ಷನ್ ಇಲ್ಲ, ಯೂಸ್ ಮಾಡ್ತಾ ಇದೀವಿ, ಎಲ್ಲರೂ ಬಳಸ್ತಾ ಇದಾರೆ. ಇನ್ನ ನೆಕ್ಸ್ಟ್ ಲೆವೆಲ್ ಹೋಗೋ ಲೆವೆಲಲ್ಲಿ ಇದೆ. ಆ ಫ್ರೀಕ್ವೆನ್ಸಿ ಯಾವ ಮಟ್ಟಕ್ಕಿರುತ್ತೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಕಣ್ಣು ಕಾಣೋದಿಲ್ಲ ಅಷ್ಟೇ, ಕಣ್ಣು ಕಾಣ್ತಾ ಇಲ್ಲ ಅಂದ ಮಾತ್ರಕ್ಕೆ ನಾವೇನು ಅನ್ಕೊಳ್ತೀವಿ, ಏನೂ ಆಗೋದಿಲ್ಲ ಬಿಡಪ್ಪ, ಯಾರೋ ಸುಮ್ಮನೆ ಹೇಳ್ತಾರೆ, ಅವ್ರಿಗೂ ಕೆಲಸ ಇಲ್ಲ ನಮಗೂ ಕೆಲಸ ಇಲ್ಲ, ನೋಡ್ತೀವಿ ಅನ್ಕೋತೀವಿ. ಆದರೆ ಕೆಲವಷ್ಟನ್ನ ಅರ್ಥ ಮಾಡ್ಕೊಳ್ಳೇಬೇಕು. 5G ನೆಟ್ವರ್ಕ್ ಮೊಬೈಲ್ನ ದಿನದಲ್ಲಿ 8 ಅವರ್ ಯೂಸ್ ಮಾಡ್ತೀವಿ ಅಂದರೆ ಅದರಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲು ಈಗಲೂ ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಶ್ರೀಮಂತರನ್ನ ನೀವು ನೋಡಿ ಕಿವಿಗೆ ಹೆಡ್ಫೋನ್ ಹಾಕೊಳ್ಳೋದಿಲ್ಲ, ವೈರ್ಲೆಸ್ ಹೆಡ್ಫೋನ್ ಯೂಸ್ ಮಾಡೋದಿಲ್ಲ, ಎಲ್ಲ ವೈರ್ಡೇ ಯೂಸ್ ಮಾಡ್ತಾರೆ. ಪ್ಲಸ್ ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡ್ತಾರೆ. ನೀವು ಕ್ರಿಕೆಟರ್ಸ್ನ ನೋಡಿ, ಇಲ್ಲ ದೊಡ್ಡ ದೊಡ್ಡ ಶ್ರೀಮಂತರನ್ನ ನೋಡಿ, ಮೊಬೈಲ್ನ ಆದಷ್ಟು ಡಿಸ್ಟೆನ್ಸಲ್ಲಿ ಇಟ್ಟು ಯೂಸ್ ಮಾಡ್ತಾರೆ. ಜಾಸ್ತಿ ಬಂದು ಲ್ಯಾಪ್ಟಾಪ್ ಅದು ಇದು ಯೂಸ್ ಮಾಡ್ತಾರೆ ಹೊರತು ಮೊಬೈಲ್ಗಳನ್ನ ಯೂಸ್ ಮಾಡೋದು ಕಡಿಮೆ. ಯಾಕೆ ಅಂದರೆ ಮೊಬೈಲ್ಗಳು ಅಷ್ಟೊಂದು ಫಾಸ್ಟಾಗಿ ಫ್ರೀಕ್ವೆನ್ಸಿನ ಕ್ಯಾಚ್ ಮಾಡ್ತಾ ಇರುತ್ತೆ, ಅದರಿಂದ ಹೆಲ್ತ್ ರಿಲೇಟೆಡ್ ಇಶ್ಯೂ ಬರುತ್ತೆ. ಅದರಲ್ಲೂ ಬೆರಳುಗಳಲ್ಲಿ, ಫಿಂಗರ್ಸ್ಗಳಲ್ಲಿ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ, ಸ್ವೈಪ್ ಮಾಡ್ತಾ ಇರ್ತೀವಿ. ಇದರಿಂದ ಕೂಡ ನರ್ವಸ್ ಸಿಸ್ಟಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ನರಗಳು ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಅದರಲ್ಲೂ ಮಕ್ಕಳು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಮಕ್ಕಳು ಯೂಸ್ ಮಾಡಿದಷ್ಟು ಸೆನ್ಸಿಟಿವ್ ಆಗಿರೋದ್ರಿಂದ ಅವರ ಆರ್ಗನ್ಗಳು ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಮಕ್ಕಳಲ್ಲೂ ಕೂಡ ಹೃದಯಾಘಾತ ಆಗಬಹುದು. ಆದಷ್ಟು 5G ಮೊಬೈಲ್ಗಳು ಏನು ಯೂಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಯೂಸ್ ಮಾಡಿ. ಇನ್ನು ಟವರ್ಗಳ ಆಸ್ಪಾಸ್ನಲ್ಲಿ ಇರಲೇಬೇಡಿ ಅಂತ ಹೇಳ್ತಾರೆ. ಸರೌಂಡಿಂಗಲ್ಲಿ, ಅದರಲ್ಲೂ ಸಿಟಿ ಲಿಮಿಟ್ಸಲ್ಲಿ ಎಷ್ಟೆಷ್ಟೋ ಜನ ಬದುಕ್ತಾ ಇರ್ತೀವಿ. ಮನೆ ಮೇಲ್ಗಡೆ ಎಲ್ಲ ಟವರ್ಗಳು ಹಾಕ್ಬಿಟ್ಟಿರ್ತಾರೆ, ಆ ಟವರ್ ಕೆಳಗಡೆ ಎಲ್ಲ ರೂಮ್ಗಳಿರುತ್ತೆ, ಅದರಲ್ಲಿ ಎಷ್ಟೆಷ್ಟೋ ಜನ ಬದುಕ್ತಾ ಇರ್ತಾರೆ. ಅದರಿಂದ ಕೂಡ ಸಡನ್ನಾಗಿ ಗೊತ್ತಾಗೋದಿಲ್ಲ ನಮಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಒಂದು 4 ತಿಂಗಳು, ಒಂದು 6 ತಿಂಗಳು, ಒಂದು 8 ತಿಂಗಳು ಅದ್ರ ಕೆಳಗಡೆ ಇದ್ದಾಗ ಅನುಭವಗಳಾಗ್ತಾ ಇರುತ್ತೆ. ಇದಕ್ಕಿದ್ದಾಗೆ ತಲೆನೋವು ಬರೋದು, ಇದಕ್ಕಿದ್ದಾಗೆ ಬೇರೆ ಬೇರೆ ರೀತಿ ಹೆಲ್ತ್ ರಿಲೇಟೆಡ್ ಇಶ್ಯೂಗಳು ಕಾಡ್ತಾ ಹೋಗುತ್ತೆ. ಆವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಬಂದು ಬದುಕೋದನ್ನ ಕಲೀರಿ. ಆಗ ನಮ್ಮ ಹೆಲ್ತ್ ಯಾವ ಥರ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ಅರ್ಥ ಆಗುತ್ತೆ. ಈಗ ಹಳ್ಳಿಗಳಲ್ಲೂ ಟವರ್ಗಳು ಆಗ್ತಾ ಇರೋದ್ರಿಂದ ಸರೌಂಡಿಂಗ್ ಅಲ್ಲಿ ಎಷ್ಟೆಷ್ಟೋ ಮನೆಗಳಿರುತ್ತೆ, ಸುತ್ತಮುತ್ತ ಇರೋರ್ಗೂ ಎಷ್ಟೋ ಜನಕ್ಕೆ ಇದ್ರ ಇಂಪ್ಯಾಕ್ಟ್ ಆಗ್ತಾ ಇದೆ. ಜೊತೆಗೆ ಹುಟ್ಟೋ ಮಕ್ಕಳಿಗೂ ಇದರಿಂದ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಾನೆ ಡಾಕ್ಟರ್ಗಳು ಹೇಳ್ತಾ ಇರೋದು. 5G ನೆಟ್ವರ್ಕ್ ಏನಿಲ್ಲ ಅಂದ್ರೂ ಒಂದು
50 ಮೀಟರ್ ರೇಡಿಯಸ್ 100 ಮೀಟರ್ ರೇಡಿಯಸ್ ಅಲ್ಲಿ ಹೈ ಫ್ರೀಕ್ವೆನ್ಸಿನ ಬಿಡ್ತಾ ಇರುತ್ತೆ. ಹೈ ಫ್ರೀಕ್ವೆನ್ಸಿನಲ್ಲಿ ಈವನ್ ಪ್ರೆಗ್ನೆಂಟ್ ಲೇಡೀಸ್ ಇದ್ರು ಹುಟ್ಟೋ ಮಕ್ಕಳಿಗೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಪ್ಲಸ್ ಆರ್ಗನ್ಸ್ಗಳು ಅಂದ್ರೆ ಒಂದು 5-10 ಎಷ್ಟೋ ಜನ 5-10 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಾರೆ. ಈಗ ನಮ್ಮ ಸಿಟಿ ಲಿಮಿಟ್ಸ್ ಹೊರಟೋಗ್ಬಿಟ್ರೆ ಈ ಮಾರ್ಕೆಟು ಅಂತ ಜಾಗದಲ್ಲೆಲ್ಲ ಮನೆ ಮೇಲೆ ಇರುತ್ತೆ, ತುಂಬಾ ಕ್ರೌಡೆಡ್ ಏರಿಯಾ, ಅಂತ ಜಾಗದಲ್ಲಿ ಪ್ರೆಗ್ನೆಂಟ್ಸ್ ಅವರು ಇವರು ಬದುಕ್ತಾ ಇದ್ರೆ ಮಕ್ಕಳಿಗೆ ಅದರಿಂದ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಸಣ್ಣ ಸಣ್ಣ ಮಕ್ಕಳಿಗೆ ಆ ವೈಬ್ರೇಷನ್, ಆ ರೇಡಿಯೇಷನ್ ಅನ್ಕೊಳ್ಳಿ, ಇಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಬಟ್ ಆ ವೇವ್ ಏನಿದೆ 5G ನೆಟ್ವರ್ಕ್ದು ಅದು ಮನುಷ್ಯನ ಹಾಳು ಮಾಡ್ತಾ ಇದೆ. ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಅವ್ರು ಅದಕ್ಕೆ ಹೇಳ್ಬಿಡ್ತಾರೆ ಮೊದಲೇ, ನಾವು ಇದ್ರ ಮೇಲೆ ಮೊದಲೇ ಪ್ರಿಂಟ್ ಮಾಡಿ ಹಾಕಿದೀವಿ, ಇದಕ್ಕೆ ನಮಗೆ ಏನು ಸಂಬಂಧ ಇಲ್ಲ ಅಂತಾನೆ ಹೇಳ್ತಾರೆ. ಯಾಕೆ ಅಂದ್ರೆ ಸಿಗರೇಟ್ ಸೇದಿದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತ ಮೊದಲೇ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ. ಆದ್ರೂ ಸೇದಿದ್ರೆ ಅದು ನಿಮ್ಮ ತಪ್ಪು ಅಂತಾನೆ ಅರ್ಥ ಮಾಡ್ಕೋಬೇಕು. ನಾನು ಸಿಗರೇಟ್ ಸೇದ್ದೆ, ನನ್ನ ಆರೋಗ್ಯ ಹಾಳಾಯ್ತು ಅಂತ ಹೋಗಿ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ರೆ ಯಾರು ಕೇಳೋದಿಲ್ಲ. ಯಾಕೆಂದ್ರೆ ಮೊದಲೇ ಹಾಕಿದ್ದಾರೆ ಸಿಗರೇಟ್ ಪ್ಯಾಕ್ ಮೇಲೆ ಇದನ್ನ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಶ್ವಾಸಕೋಶ ಕಾಯಿಲೆಗಳು ಅದು ಇದು ಬರುತ್ತೆ ಅಂತ. ಆದ್ರೂ ಸೇದಿದ್ರೆ ವಿಷ ಕುಡಿತೀನಿ ಅಂದ್ರೆ ನಿನ್ ಕರ್ಮ ಅಂತಾನೆ ಎಲ್ಲೋದ್ರೂ ಬಿಟ್ಬಿಡೋದು. ಅದೇ ರೀತಿ ಇದು ಕೂಡ 5G ಪೋಲ್ ಸರೌಂಡಿಂಗ್ ಅಲ್ಲಿ ಈ ರೀತಿ ಬೋರ್ಡನ್ನ ಹಾಕಿರ್ತಾರೆ. 5G ನೆಟ್ವರ್ಕ್ ಇಂದ ಈ ತರದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ, ಆದಷ್ಟು ಸ್ವಲ್ಪ ದೂರ ಇರಿ. ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ಡ್ಯಾಮೇಜಿಂಗ್ ಎಕ್ಸ್ಪೋಜರ್ ಕ್ಯಾನ್ ಅಕರ್ ಅಪ್ ಟು ಸೆವರಲ್ 100 feet ಫ್ರಮ್ ದಿಸ್ ಡಿವೈಸ್. ಅಂದ್ರೆ ಎಷ್ಟೋ 100 ಅಡಿಗಳ ತನಕನೇ ಇಟ್ಕೊಳ್ಳಿ. 100 ಅಡಿ ಅಂದ್ರೆ ಎಷ್ಟು ದೂರ? 100 ಅಡಿ, 200 ಅಡಿ, ಸೆವರಲ್ 100 feet ಅಂತ ಹಾಕಿದ್ದೇನೆ. ಹತ್ತತ್ರ 200 ಅಡಿ 300 ಅಡಿ ಇರ್ಬೋದು. ಒಂದು ಲೆಕ್ಕಾಚಾರ ಪ್ರಕಾರ ಹೈ ಫ್ರೀಕ್ವೆನ್ಸಿ ವೇವ್ಸ್ ಏನಿದೆ ಅದು 100 ಮೀಟರ್ ತನಕ ರೀಚ್ ಆಗುತ್ತೆ ಅಂತ ಹೇಳ್ತಾರೆ. 100 ಮೀಟರ್ ಅಂದ್ರೆ ಹತ್ತತ್ರ ಒಂದು 300 ರಿಂದ 350 ಅಡಿ ತನಕ ಇದ್ರ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ ಅನ್ನೋದಿರುತ್ತೆ. ಅದರಿಂದ ಸ್ವಲ್ಪ ಕಡಿಮೆ ಆಗ್ಬೋದು, ಆದ್ರೆ ಮೊಬೈಲ್ ಯೂಸ್ ಮಾಡ್ತೀವಲ್ಲ ಅದರಿಂದ ಒಂದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಆದ್ರೆ ಈ ಟವರ್ ಆಸ್ಪಾಸ್ನಲ್ಲಿರೋರಿಗೆ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ. ಅವ್ರಿಗೆ ಹಾರ್ಟ್ ರಿಲೇಟೆಡ್ ಇಶ್ಯೂ ಆಗ್ಬೋದು, ಇಲ್ಲ ಅದ್ರ ಕೆಳಗಡೆ ಅಂಗಡಿಗಳೆಲ್ಲ ರನ್ ಮಾಡ್ತಾ ಇರ್ತೀವಿ, ಮನೆಯಲ್ಲಿ 8 ಟವರ್ ಇರ್ತೀವೋ ಇಲ್ವೋ, ಅಂಗಡಿಗಳಲ್ಲಿ 8 ಟವರ್ ಇರ್ತೀವಿ, ಮೊಬೈಲ್ ಟವರ್ ಕೆಳಗಡೆ ಅಂಗಡಿಗಳಿರುತ್ತೆ, ಇನ್ನ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಅದ್ರ ಸರೌಂಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಆ ಸರೌಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡೋದ್ರಿಂದ ಕೂಡ ನಮ್ಮ ಹೆಲ್ತ್ ಹಾಳಾಗುತ್ತೆ. ಈಗ ಸಿಟಿಗಳಲ್ಲಿ ಆಪ್ಷನ್ ಇಲ್ಲ, ಬದುಕ್ತಾ ಇದೀವಿ ಅಂಗಡಿಗಳಲ್ಲಿ, ಆ ಅಂಗಡಿ ಸುತ್ತಮುತ್ತ ಫ್ರೀಕ್ವೆನ್ಸಿ ಯಾರು ಚೆಕ್ ಮಾಡೋದಿಲ್ಲ. ಬೇಕಾದ್ರೆ ನೀವು ಫ್ರೀಕ್ವೆನ್ಸಿ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಅದರಿಂದ ಹೆಲ್ತ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಈಗ ಇರುವಂತ ಎಷ್ಟೆಷ್ಟೋ ಪಕ್ಷಿಗಳು ಅದಕ್ಕೆ ಸಿಟಿ ಲಿಮಿಟ್ಸ್ ಬಿಟ್ಟು ಆಚೆ ಹೊರಟೋಗಿದ್ದಾವೆ. ಸಿಟಿನಲ್ಲಿ ಹೋಗಿ ಹುಡುಕ್ತಿವಿ, ಕಾಗೆ ಗೂಬೆ ಬಿಟ್ರೆ ಇನ್ಯಾವ ಪಕ್ಷಿಗಳು ಸಿಗೋದಿಲ್ಲ. ಗೂಬಚ್ಚಿಗಳಂತೂ ಇಲ್ವೇ ಇಲ್ಲ. ಸಣ್ಣ ಪುಟ್ಟ ಪಕ್ಷಿಗಳೆಲ್ಲ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದೆ. ಕಾರಣ ಈ ಹೈ ಫ್ರೀಕ್ವೆನ್ಸಿ 5G ಫ್ರೀಕ್ವೆನ್ಸಿ ಅನ್ನೋದು ಟೋಟಲ್ ಆಗಿ ಎಲ್ಲಾನು ಡ್ಯಾಮೇಜ್ ಮಾಡ್ತಾ ಇದೆ. ಇದು ಫ್ಯೂಚರ್ಗೆ ಇನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಬಿಡಿ. ಅಪ್ಗ್ರೇಡ್ ಆದ್ರೆ ಮನುಷ್ಯನ ಕಾಯಿಲೆಗಳಿಗೆ ಇಲ್ಲ ಅಂತ್ಯಕ್ಕೆ ಇದೇ ಕಾರಣ ಆಗುತ್ತೆ ಅಂತಲೂ ಅನ್ಕೋಬಹುದು. ನಮ್ಮ ಅಡ್ವಾನ್ಸ್ಮೆಂಟ್ ಅನ್ನೋದು ನಮ್ಮ ನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಅವ್ರು ಆಲ್ರೆಡಿ ಡಿಸ್ಪ್ಲೇ ಮಾಡ್ಬಿಟ್ಟಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಬಳಸ್ತಾ ಇರೋದು ನಮ್ಮ ತಪ್ಪು ಅಷ್ಟೇ. ಈ ಥರದ್ದು ಎಷ್ಟೆಷ್ಟೋ ವಿಷಯಗಳಿದೆ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ, ಇಲ್ಲದೆ ಇದ್ದು ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿರಿ. ಇರೋ ಅಷ್ಟು ದಿನ ಇದ್ಬಿಟ್ಟು ಹೋಗೋಣ ಅನ್ನೋರು ಆರಾಮಾಗಿ ಎಂಜಾಯ್ ಮಾಡಿ ಹೋಗ್ತಾ ಇರಿ ಅಷ್ಟೇ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.